ಉದ್ಘಾಟನೆಯನ್ನ ಮಾಡೋದಕ್ಕೆ ಹುಬ್ಬಳ್ಳಿಯ ನೆಲಕ್ಕೆ ಆಗಮಿಸ್ತಾ ಇದ್ದಾರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಈಗಾಗಲೇ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನೇರ ದೃಶ್ಯ ಇದು. ಹುಬ್ಬಳ್ಳಿಯ ನೆಲದಲ್ಲಿ ಈಗ ಲೋಕಾರ್ಪಣೆಗೊಳ್ಳುವಂತಹ ಸಂದರ್ಭ ನೋಡಿ. ರಾಜ್ಯದ ವಿವಿಧ ನಗರ ಪಟ್ಟಣಗಳಲ್ಲಿ ನಡೀತಾ ಇರುವಂತಹ ಅಂದ್ರೆ 3025 ಕೊಳಚೆ ಪ್ರದೇಶಗಳಿದೆ, 2866 ಘೋಷಿತ ಕೊಳಗೇರಿಗಳಿದೆ. ಅದರ ಜೊತೆಗೆ ಇವತ್ತಿನ 7,46,000 ಕುಟುಂಬಗಳಿದೆ. ಜನಸಂಖ್ಯೆ ಸುಮಾರು 40 ಲಕ್ಷ ಇದೆ. ಆ ಜನಸಂಖ್ಯೆಗೆ ಇವತ್ತು ಕನಸಿನ ಸೂರು ನಮ್ಮ ಮನೆ, ನಮ್ಮದೇ ಆದಂತಹ ಮನೆ, ಆ ಕನಸು ನನಸಾಗುವಂತಹ ಸಂದರ್ಭ. ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಇದೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಈ ಉದ್ಘಾಟನೆಯ ನೇರ ದೃಶ್ಯಾವಳಿಗಳು ಇಲ್ಲೇ ಹುಬ್ಬಳ್ಳಿಯಲ್ಲಿ ವೇದಿಕೆಯನ್ನ ಸ್ವಲ್ಪ ದೂರವಿರುವಂತಹ ಜಾಗದಿಂದ ಈ ಉದ್ಘಾಟನೆ ನಡೀತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ನೋಡಿ, ಈ ಯೋಜನೆ ಏನಿದೆ ಬಡವರಿಗೆ ಸೂರು ಕೊಡಬೇಕು ಅಂತ. ಎಸ್, ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗಷ್ಟೇ ಬರ್ತಾ ಇರುವಂತಹ ಈ ಒಂದು ದೃಶ್ಯ ನಿಮ್ಮ ಮುಂದೆ. ನೇರ ದೃಶ್ಯಾವಳಿಯನ್ನ ನಾವು ಇದೀಗ ಗಮನಿಸಬಹುದು. ಯಾಕಂತಂದ್ರೆ ಕರ್ನಾಟಕ ಸರ್ಕಾರ ವಸತಿ ಇಲಾಖೆ ಜೊತೆಗೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನೇತೃತ್ವದಲ್ಲಿ ನಡೀತಾ ಇರುವ ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಲ್ಲಿ ಪೂರ್ಣಗೊಂಡಿರುವ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಮಂಡಳಿಯ ವತಿಯಿಂದ ರಾಜ್ಯಾದ್ಯಂತ ನಿರ್ಮಾಣವಾಗ್ತಾ ಇರೋ 1,80,253 ಮನೆಗಳ ಪೈಕಿ ಎರಡನೇ ಹಂತದ 42,345 ಮನೆಗಳ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ಧೀಮಂತ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರು, ರಾಜ್ಯಸಭೆ ಹಾಗೆಯೇ ಅನೇಕ ನಾಯಕರು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಚಿವರಾದಂತಹ ವಸತಿ ಸಚಿವರಾದಂತಹ BZ ಜಮೀರ್ ಅಹಮದ್ ಖಾನ್ ಸರ್ ಕೂಡ ಇದ್ದಾರೆ. ಮಾನ್ಯ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೂ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡ್ತಾ ಇದ್ದಾರೆ. ಈಗಾಗಲೇ ವೇದಿಕೆ ಮೇಲಿರುವಂತಹ ಗಣ್ಯರು ಹಾಗೇನೆ ಅಲ್ಲಿ ಈಗೇನು ಲೋಕಾರ್ಪಣೆಗೊಂಡಿದೆ ಪೂರ್ಣಗೊಂಡಿರುವಂತಹ ಮನೆಗಳನ್ನ ಅವರವರಿಗೆ ಹಸ್ತಾಂತರಿಸುವಂತಹ ಕಾರ್ಯಕ್ರಮದ ದೃಶ್ಯವನ್ನ ನಾವಿದೀಗ ಗಮನಿಸ್ತಾ ಇದ್ದೀವಿ. ಇದರ ನಂತರ ನೇರವಾಗಿ ಈ ವೇದಿಕೆಯನ್ನ ಅಲಂಕರಿಸಲಿದ್ದಾರೆ ಸನ್ಮಾನ್ಯ ಎಲ್ಲ ಗಣ್ಯರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಟೇಪ್ ಕಟ್ ಮಾಡುವ ಮೂಲಕ ಕನಸಿನ ಸೂರಿನ ಮನೆಯ ಯೋಜನೆಗೆ ಸಾಕಾರ ನೀಡ್ತಾ ಇದ್ದಾರೆ. ಮನೆಗಳು ನಿರ್ಮಾಣವಾಗಿದೆ. ಎಷ್ಟೋ ಜನರಿಗೆ, ಎಷ್ಟೋ ಬಡವರಿಗೆ ನಮಗೊಂದು ಸೂರಿದ್ದರೆ ಎಷ್ಟು ಚೆನ್ನ. ಅದಕ್ಕೆ ಈಗಾಗಲೇ ಇದ್ದಂತಹ ಯೋಜನೆಯಲ್ಲಿ ಕೊಂಚ ಅಡೆತಡೆಗಳಿತ್ತು. ಇದೀಗ ಟೇಪ್ ಕಟ್ ಮಾಡುವ ಮೂಲಕ ಈ ಒಂದು ಯೋಜನೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಚಾಲನೆ ಕೊಟ್ಟಾಯ್ತು, ಬರ್ಲಿ ಒಂದು ಜೋರಾದ ಚಪ್ಪಾಳೆ. ವೇದಿಕೆಯ ಮೂಲಕನೇ ನೀವು ಇಲ್ಲಿ ಕೂತ್ಕೊಂಡೇನೆ ಈ ಚಾಲನೆ ಮಾಡಿದಂತಹ ಸಂದರ್ಭ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾನ್ಯ ಸಚಿವರಾದಂತಹ ಸಂತೋಷ್ ಲಾಡ್, BZ ಜಮೀರ್ ಅಹಮದ್ ಸರ್, ಹೀಗೆಯೇ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಟೇಪ್ ಕಟ್ ಮಾಡುವ ಮೂಲಕ ಈ ಮನೆಗಳ ಉದ್ಘಾಟನೆ, ಈ ಮನೆಗಳ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದರ ನಂತರ ನೇರವಾಗಿ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಬರಲಿದ್ದಾರೆ. ಇಲ್ಲೂ ಕೂಡ ಶಾಸ್ತ್ರೋಕ್ತವಾಗಿ ಲೋಕಾರ್ಪಣೆಯ ಕಾರ್ಯಕ್ರಮ ಮುಂದುವರಿಯುತ್ತೆ.
ಪ್ರತಿಯೊಬ್ಬರಿಗೂ ಸೂರಿರಬೇಕು ಅನ್ನೋದು ಸರ್ಕಾರ ಕೊಳಗೇರಿ ನಿವಾಸಿಗಳ ಫಲಾನುಭವಿ ವಂತಿಕೆಯನ್ನ ಭರಿಸೋದಾಗಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಸೌಲಭ್ಯಕ್ಕಾಗಿ 6,170 ಕೋಟಿಗಳಿಗೆ ಅನುಮೋದನೆ ನೀಡಿತು. ಇದು ಕೇವಲ ಸಾವಿರ ಅಲ್ಲ, ಕೋಟಿ. 6,170 ಕೋಟಿ ರೂಪಾಯಿ ಪ್ರಥಮ ಹಂತದಲ್ಲಿ 1,136 ಕೋಟಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಇವತ್ತು ಬಹುಶಃ ನಮ್ಮ ರಾಜ್ಯ ಅಥವಾ ಇವತ್ತಿನ ಈ ರಾಜ್ಯ ಸರ್ಕಾರ ಹೆಮ್ಮೆ ಪಡುವಂತಹ ದಿನ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ಇದೀಗ 42,345 ಮನೆಗಳನ್ನ ಮೂಲಭೂತ ಸೌಲಭ್ಯಗಳೊಂದಿಗೆ, ಕೇವಲ ಮನೆ ಕಟ್ಟೋದು ಕೊಡೋದಲ್ಲ, ಅದಕ್ಕೆ ಬೇಕಾದಂತಹ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಪ್ರಸಾದ್ ಅಬ್ಬಯ್ಯ ಸರ್ ಸತತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿ ಈ ಕನಸಿನ ಸೂರನ್ನ ಸಾಕಾರಗೊಳಿಸುವಲ್ಲಿ ಅವರು ಕೂಡ ಬಹಳ ಪ್ರಧಾನವಾದಂತಹ ಪಾತ್ರ. ನಿಮ್ಮ ಹೆಮ್ಮೆಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಮಂಡಳಿಯ ಸುವರ್ಣ ಮಹೋತ್ಸವ ಒಂದು ಕಡೆ, ಮತ್ತೊಂದು ಕಡೆ ಮನೆಗಳ ಹಂಚಿಕೆ, ಹಕ್ಕು ಪತ್ರಗಳ ಹಂಚಿಕೆ ವಿತರಣೆಯನ್ನ ಕೂಡ ಮಾಡಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಅಂದ್ರೆ ಕೇವಲ ಸೂರು ಕೊಡೋದಲ್ಲ ಅಷ್ಟೇ ಅಲ್ಲ, ನಿಮಗೆ ಕೊಟ್ಟಂತಹ ಅಭಯ, ಸುರಕ್ಷತೆ, ಹಕ್ಕು ಪತ್ರಗಳು ಸಿಕ್ತು ಅಂತಂದ್ರೆ ಈಡೇರುವಂತಹ ಸಾವಿರಾರು ಲಕ್ಷಾಂತರ ಜನರ ಕನಸು ಇದೀಗ ಸಾಕಾರಗೊಳ್ತಾ ಇದೆ. ಒಂದು ಕೊಂಚ ವಿಶೇಷ ಪ್ರಕಟಣೆ. ನೂರಾರು ಜನ, ಸಾವಿರಾರು ಜನ ಸೇರಿದಾಗ ಕೊಂಚ ಲೈನಪ್ ಅಂಜುಮ್ ಅವರು ಬಂದು ಕರೆದುಕೊಂಡು ಹೋಗಬೇಕು. ಗಡಿಬಿಡಿಗೊಳ್ಳಬೇಡಿ. ಪೊಲೀಸ್ನವರ ಕೂಡ್ಸ್ರಿ ಕೂಡ್ಲಿ, ಎಲ್ಲ ಖಾಲಿ ಚೇರಿ ಹಾಕಿದ್ದು. ಬರ್ಲಿ ಬಿಡಿ, ಕೂಡ್ಲಿ, ಚೇರ್ ಖಾಲಿ. ಮನೆಗಳನ್ನು ಪರಿಶೀಲಿಸಿದ್ದಾರೆ. ಮನೆಯ ಹಾಲ್ ಹೇಗಿದೆ, ಹೊರಾಂಗಣ ಹೇಗಿದೆ, ಕೊಠಡಿಗಳು ಹೇಗಿದೆ, ಹೀಗೆ ಎಲ್ಲವನ್ನೂ ಕೂಡ ಖುದ್ದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರಿಶೀಲಿಸ್ತಾ ಇರುವಂತಹ ದೃಶ್ಯವನ್ನ ನಾವು ನೇರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗೇನೆ ಈ ಡ್ರೋನ್ ಹಾರಾಟವನ್ನ ನಿಲ್ಲಿಸಬೇಕು ಅನ್ನುವಂತಹ ಒಂದು ವಿಶೇಷ ಮನವಿ. ಅವಕಾಶ ಇಲ್ಲ, ಕೆಲವೇ ಕ್ಷಣಗಳಲ್ಲಿ 2 ನಿಮಿಷದಲ್ಲಿ ಸಿಎಂ ವೇದಿಕೆಗೆ
ಅಮೃತಗಳಿಗೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸುವರ್ಣ ಮಹೋತ್ಸವ ಆಚರಿಸಲಾಗ್ತಾ ಇದೆ. ಇವತ್ತಿನ ಈ ಸಂದರ್ಭದಲ್ಲಿ ಬಡವರಿಗೆ ಸುಖ ಕೊಡುವ ಕನಸು ನನಸಾಗ್ತಾ ಇದೆ. ಈಗಾಗಲೇ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಎಲ್ಲ ಮನೆಗಳನ್ನು ಖುದ್ದಾಗಿ ವೀಕ್ಷಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬಾಲ್ಕನಿಗೆ ಹೋಗಿದ್ದಾರೆ ನೋಡಿ, ಈ ಮನೆಗಳಲ್ಲಿ ಬಾಲ್ಕನಿ ಕೂಡ ಇದೆ. ಅಂದ್ರೆ ಇವತ್ತಿನ ಆಧುನಿಕ ತಂತ್ರಜ್ಞಾನಕ್ಕೆ ತಕ್ಕಂತೆ ಮನೆಯನ್ನ ಕಟ್ಟಿ ಕೊಡ್ತಾ ಇರೋದು. ಏನೋ ಒಂದು ಮನೆ ಕಟ್ಟಿ ಕೊಡಬೇಕು ಅನ್ನೋದಲ್ಲ, ಇದು ಪರಿಪೂರ್ಣವಾಗಿರಬೇಕು ಅಂತ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗಮನ ವಹಿಸಿ ಆ ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಇವತ್ತಿನ ಆ ಮನೆಗಳ ನಿರ್ಮಾಣದ ಕಾರ್ಯ, ಎರಡನೇ ಹಂತದ ಕಾರ್ಯ ಸಂಪೂರ್ಣವಾಗಿರೋದ್ರಿಂದ 42,345 ಮನೆಗಳ ಲೋಕಾರ್ಪಣೆ ಏಕಕಾಲಕ್ಕೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಕಟ್ಟಿರುವಂತಹ ಮನೆಗಳ ಲೋಕಾರ್ಪಣೆ ಆಗ್ತಾ ಇದೆ. ಇದು ಕೇವಲ ಹುಬ್ಬಳ್ಳಿಯಲ್ಲಿ ಆಗ್ತಾ ಇರೋದಲ್ಲ, ಎಲ್ಲಾ ಕಡೆಗಳಲ್ಲೂ ಕೂಡ ಲೋಕಾರ್ಪಣೆಗೊಳಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಆ ಮನೆಯನ್ನ ನಿರ್ಮಾಣ ಮಾಡಿರುವಂತಹ ಆಕಾರದಲ್ಲೇ ಒಂದು ಕೀಲಿ ಕೈಯನ್ನ ಮಾಡಿಸಿದ್ದಾರೆ. ಅದನ್ನ ಫಲಾನುಭವಿಗಳಿಗೆ ನೇರವಾಗಿ ಮುಖ್ಯಮಂತ್ರಿ ಅವರಿಂದಾನೇ ಹಸ್ತಾಂತರಗೊಳ್ತಾ ಇದೆ. ಎಷ್ಟು ಜನಕ್ಕೆ ಸಿಗುತ್ತೆ ಈ ಸೌಭಾಗ್ಯ? ಮನೆ ಕಟ್ಟಿ ಅದನ್ನ ಸೂರಿಲ್ಲದ ಬಡವರಿಗೆ ಆಯ್ತು ನಿಮಗೊಂದು ಸೂರು, ಇನ್ನು ನಿಶ್ಚಿಂತೆಯಿಂದ ಇರಿ ಅಂತ ಆ ತಾಯಿ ಕಣ್ಣೀರ ಬಾಷ್ಪವನ್ನು ಕೂಡ ಹರಿಸ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೀಗ ನೇರವಾಗಿ ಇದೇ ವೇದಿಕೆಗೆ ಬಂದು ಆಗಮಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾಕಂದ್ರೆ ಇದನ್ನ ಕೇವಲ ವೇದಿಕೆಯ ಕಾರ್ಯಕ್ರಮ ಆಗಿ ಇಡಬಾರದು. ಮನೆ ಕಟ್ಟಿರೋ ಸ್ಥಳಕ್ಕೆ ಹೋಗಬೇಕು, ಮನೆಯನ್ನ ನೋಡಬೇಕು, ಪರಿಶೀಲನೆ ಮಾಡಬೇಕು, ಆ ಮನೆಯವರಿಗೆ ಖುದ್ದಾಗಿ ಆ ಮನೆಯ ಕೀಲಿ ಕೈಯನ್ನ ವಿತರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ. ಹಾಗಾಗಿನೇ ಈ ವಸತಿಗಳ ಸರ್ಕಾರ ಈಗಾಗಲೇ ನಡೆಸಿಕೊಂಡು ಬರ್ತಾ ಇದೆ. ರಾಜ್ಯಾದ್ಯಂತ ನಡೀತಾ ಇರುವಂತಹ ಒಂದು ಯೋಜನೆ ಕಾರ್ಯಕ್ರಮ ಇದು. ನೋಡಿ, ಕೊಳಗೇರಿ ಫಲಾನುಭವಿಗಳು ಆರ್ಥಿಕವಾಗಿ ಹಿಂದುಳಿದಂತಹ ದುರ್ಬಲ ವರ್ಗಕ್ಕೆ ಸೇರಿದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದ ಕಡು ಬಡವರಾಗಿರೋದ್ರಿಂದ ಸರ್ಕಾರ ಈ ಯೋಜನೆಗೆ ನಿಗದಿಪಡಿಸಿರುವಂತಹ ಫಲಾನುಭವಿ ವಂತಿಕೆಯ ಮೊತ್ತವನ್ನ ಪಾವತಿಸೋದು ಬಹಳ ಕಷ್ಟಕರವಾಗಿದ್ದು, ಬ್ಯಾಂಕ್ಗಳು ಸಾಲ ನೀಡೋದು ಮುಂದೆ ಬಾರದೇ ಇದ್ದಿದ್ರಿಂದ ಇದನ್ನ ಸಂಪೂರ್ಣವಾಗಿ, ಅಂದ್ರೆ ಸರಾಸರಿ ಮನೆಗಳ ಘಟಕ ವೆಚ್ಚದ 50%ರಷ್ಟಿದೆ. ಹಾಗಾಗಿ ಫಲಾನುಭವಿಗಳು ಪೂರ್ಣ ಪ್ರಮಾಣದಲ್ಲಿ ಭರಿಸದೇ ಇರೋದ್ರಿಂದ ಕೇವಲ ಅವರು 1 ಲಕ್ಷ ಕೊಟ್ಟರೆ ಸಾಕು, ಉಳಿದ ಸಂಪೂರ್ಣ ಮೊತ್ತವನ್ನ ಕೊಟ್ಟು ಇವತ್ತು ರಾಜ್ಯ ಸರ್ಕಾರವೇ ಈ ಮನೆಯನ್ನ ಫಲಾನುಭವಿ ವಂತಿಕೆಯನ್ನ ಭರಿಸಿ ಮನೆಗಳನ್ನ ಲೋಕಾರ್ಪಣೆಗೊಳಿಸಿದೆ. ಆ ಲೋಕಾರ್ಪಣೆಗೊಳಿಸಿದ ನಂತರದ ದೃಶ್ಯವನ್ನ ನಾವಿದೀಗ ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸುವರ್ಣ ಮಹೋತ್ಸವ ಇರೋದ್ರಿಂದ ರಾಜ್ಯಾದ್ಯಂತ ಸ್ಥಳೀಯ ಸಂಸ್ಥೆಗಳ ಮತ್ತು ಸರ್ಕಾರದ ಮಾಲೀಕತ್ವಕ್ಕೆ ಒಳಪಡುವಂತಹ ವಿವಿಧ ಕೊಳಗೇರಿ ಪ್ರದೇಶಗಳಲ್ಲಿ ವಾಸಿಸ್ತಾ ಇರುವಂತಹ 20,275 ಕೊಳಗೇರಿ ಕುಟುಂಬಗಳಿಗೆ ಇವತ್ತಿನ ದಿನಾನೇ ಹಕ್ಕು ಪತ್ರಗಳನ್ನು ಕೂಡ ವಿತರಿಸಲಾಗ್ತಾ ಇದೆ. ಇದರಿಂದ ಕೊಳಗೇರಿ ನಿವಾಸಿಗಳು ನೆಮ್ಮದಿಯಿಂದ ಜೀವನ ನಡೆಸಬಹುದು. ಇನ್ಯಾರು ಬಂದು ನಮ್ಮನ್ನ ಜಾಗ ಖಾಲಿ ಮಾಡಿ ಅಂತ ಹೇಳಲ್ಲ, ಯಾಕಿಲ್ಲಿದ್ದೀರಿ ಅಂತ ಕೇಳಲ್ಲ, ಇದು ನಿಮ್ಮ ಜಾಗನಾ ಅಂತ ಕೇಳಲ್ಲ. ನೆಮ್ಮದಿಯಿಂದ ಈ ಕುಟುಂಬಗಳು ಜೀವನವನ್ನ ಮಾಡಬಹುದು. ಹಾಗಾಗಿ ಅದೇ ಒಂದು ಅಮೃತ ಮಹೋತ್ಸವದ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಅಮೃತ ಘಳಿಗೆ, ಅದು ಕೊಳಗೇರಿ ಕುಟುಂಬಗಳಿಗೆ ಹಕ್ಕು ಪತ್ರಗಳನ್ನು ಕೂಡ ಇವತ್ತಿನ ಇದೇ ಕಾರ್ಯಕ್ರಮದಲ್ಲಿ ವಿತರಿಸಲಾಗುತ್ತೆ. ಇದೀಗ ನೇರವಾಗಿ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಸನ್ಮಾನ್ಯ
ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಜೊತೆಗೆ ಎಲ್ಲ ಗಣ್ಯರು ಕೂಡ ವೇದಿಕೆಯತ್ತ ಧಾವಿಸ್ತಾ ಇದ್ದಾರೆ. ಫಲಾನುಭವಿಗಳತ್ತ ಕೈ ಬೀಸಿ ಹೂಗುಚ್ಛವನ್ನ ಸ್ವೀಕರಿಸಿ ಇದೀಗ ವೇದಿಕೆಯತ್ತ ಧಾವಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ದಯಮಾಡಿ ಯಾರು ಕೂಡ ಎದ್ದು ಓಡಾಡಬೇಡಿ, ಕೂತ್ಕೊಳ್ಳಿ ಒಂದು ಕಡೆ. 2 ರಿಂದ 3 ನಿಮಿಷದಲ್ಲಿ ವೇದಿಕೆಯ ಮುಂದೆ ನಿಮ್ಮ ಮುಂದೆ ಇರ್ತಾರೆ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮತ್ತು ವಸತಿ ಇಲಾಖೆಯಡಿ ಇವತ್ತಿನ ಈ ಕಾರ್ಯಕ್ರಮ ಮಂಡಳಿಯು ರಾಜ್ಯಾದ್ಯಂತ ಬರುವಂತಹ ನಗರ, ಮಹಾನಗರ, ಪಟ್ಟಣಗಳ ವ್ಯಾಪ್ತಿಯಲ್ಲಿ ಈ ಪ್ರದೇಶಗಳನ್ನು ಗುರುತಿಸಿ ಮಂಡಳಿಯ ಕಾಯ್ದೆಯ ಅನ್ವಯ ಘೋಷಣೆಯನ್ನು ಕೂಡ ಹೊರಡಿಸಲಾಗ್ತಾ ಇದೆ. ಇದು ಅಲ್ಲಿ ವಾಸಿಸುವವರಿಗೆ ಸೇರಿದ್ದು. ಇದನ್ನ ಯಾರೂ ಕೂಡ ದೂರ ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹಕ್ಕು ಪತ್ರಗಳ ವಿತರಣೆಯನ್ನು ಕೂಡ ಇವತ್ತು ಮಾಡಲಾಗುತ್ತೆ. ಹೊರಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇನ್ನೇನು ವೇದಿಕೆಯತ್ತ ಧಾವಿಸಿ ಬರಲಿದ್ದಾರೆ. ಸಾಕಷ್ಟು ಜನ ಇವತ್ತು ಅಲ್ಲಿರುವಂತಹ ಮನೆಗಳನ್ನ ಪಡೆದುಕೊಂಡಂತಹ, ಕನಸಿನ ಸೂರನ್ನ ಪಡೆದುಕೊಂಡಂತಹ ಎಷ್ಟೋ ಫಲಾನುಭವಿಗಳು ನಾವು ಧನ್ಯರಾದ್ವಿ ಅಂತ ತಮ್ಮ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದುವರಿಯಲಿ ನಿಮ್ಮ ಜನಸೇವೆ ಅಂತ ಹಾರೈಸ್ತಾ ಇದ್ದಾರೆ. ಹಾಗೇನೆ ಇಲಾಖೆಯ ಪಾತ್ರ ಕೂಡ ಬಹಳ ಮಹತ್ವದಿದೆ. ಒಂದು ವಸತಿ ಇಲಾಖೆ, ಹಾಗೇನೆ ವಸತಿ ಇಲಾಖೆಯಡಿ ಬರುವಂತಹ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಈ ಸಹಭಾಗಿತ್ವದಲ್ಲಿ ಅನೇಕ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದಾರೆ. ಜನರಿಗೆ ವಸತಿಯನ್ನ ಕಲ್ಪಿಸಿಕೊಡಬೇಕು. ಯಾರು ಕೂಡ ನೀರಿಲ್ಲದೆ, ಸೂರಿಲ್ಲದೆ, ಅನ್ನವಿಲ್ಲದೆ ಬಳಲಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅದರ ಪೂರಕವಾಗಿ ನಡೀತಾ ಇರುವಂತಹ 42,345 ಮನೆಗಳ ಲೋಕಾರ್ಪಣೆಯ ಕಾರ್ಯಕ್ರಮ ಕೂಡ ನಿಮ್ಮ ಮುಂದೆ ನಾವು ಪ್ರಕಟಿಸ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಬಂದು ಆಗಮಿಸಲಿದ್ದಾರೆ. ನೋಡಿ, ಇವತ್ತಿನ ಈ ಪ್ರತಿ ಮನೆಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಲಾಗಿದೆ. ಅಲ್ಲಿ ನೀರು, ಕರೆಂಟು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಎಲ್ಲವೂ ಕೂಡ ಓಡಾಡೋದಕ್ಕೆ ಜಾಗ. ನೋಡಿ, ಅದನ್ನ ಮನೆಗಳನ್ನ ನೋಡ್ತಾ ಇದ್ರೆ ಬಹುಶಃ ಇದು ಯಾವುದೋ ಅಪಾರ್ಟ್ಮೆಂಟ್ ಕಟ್ಟಿದಾರೇನೋ ಅಂತ ಅನ್ಸುತ್ತೆ. ಅಷ್ಟು ಅತ್ಯದ್ಭುತವಾಗಿ ಸರ್ಕಾರದಿಂದ ಕಟ್ಟಿ ಜನರಿಗೆ ಕೊಡುವಂತಹ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಇದು ದೇಶದಲ್ಲೇ